Namaskar. Very, very good morning to one and all. It's so nice to see all of you here. And I think I have a special connection to Bangalore. I mean, I have a lot to talk, but later I will speak. But before I launch, I at least need to address you. Hi, sir. Because, Namaste. Because we just had my concert like 2 months back, and I would like to thank the media and the press and all the celebrities, including Shivana, Puneet Rajkumar's family, everybody who was there, who attended my show and made it a huge, humongous success. Once again, I would like to cherish those memories because I'm in Bangalore. Once again, thank you all. Bangalore and Karnataka has always been giving me lots and lots of love. And now I'm so happy that we are back with the Kannada and Telugu film. With Kiriti and all that, there's a lot to talk and talk. But before that, thank you all for loving the Kannada version of this song and now launching the Telugu version of Let's Live This Moment. ಅವರು ಸರ್ ಎಲ್ರಿಗೂ ನಮಸ್ಕಾರ. ಬರಕ್ಕೆ ಮುಂಚೆನೆ ಭಯ ಸ್ಟಾರ್ಟ್ ಆಗೋಯ್ತು ನನಗೆ. ರಾಧಾಕೃಷ್ಣ ಎದುರಿಸ್ಬಿಟ್ಟೆ ಕಳಿಸಿದ್ರು. ನೀವೇ ಸರ್ 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 ಹಿಂಗೆ ಹಿಂಗೆ ಮಾತಾಡಲ್ಲ ನಾನು. ರಾಧಾಕೃಷ್ಣ ಅವ್ರ ಹತ್ರ ಒಂದು ಒಳ್ಳೆ ಗುಣ ಇದೆ. ಅವರು ಕತೆ ಹೇಳಬೇಕಾದ್ರೆ ಕಿವಿಯಲ್ಲಿ ಗುಸ್ಗುಡ್ದಂಗಿರುತ್ತೆ. ಆ ಕತೆ ಬಂದ್ಬಿಟ್ಟು ಮನಸ್ಸನ್ನು ತಟ್ಟುತ್ತೆ, ನಮ್ಮ ತಲೆನ ಹೂ ಅನಿಸ್ಬಿಡುತ್ತೆ. ಅದು ಅವ್ರು ಹೇಳೋ ರೀತಿ ಕತೆ. ನಿಮಗೆಲ್ಲ ಇದು ಜೂನಿಯರ್, ಆದರೆ ನನಗೆ ಮಾತ್ರ ಇದು ಮೈ ಜೂನಿಯರ್. ಲಾಂಗ್ ಜರ್ನಿ ಇದು ನಾವು ಮಾಡಿರೋದು ಅನಿಸುತ್ತೆ. ತುಂಬ ಲಾಂಗ್ ಜರ್ನಿ ಆಯಿತು ಸಿನಿಮಾ ಶುರು ಮಾಡಿ ಅಂತ ಅನಿಸುತ್ತೆ. ಬಟ್ ಮೊನ್ನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡಬೇಕಾದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯಿತು ಅಂತಲೂ ಅನಿಸುತ್ತೆ ನಮಗೆ. ಫೈನಲಿ ಬಿನ್ ಹ್ಯಾಪಿ ಜರ್ನಿ. ಸೊ ಒಂದು ಸಿನಿಮಾ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು ಮುಖ್ಯ ಅನ್ನೋದಲ್ಲ, ನಮ್ಮನ್ನು ಕೂರಿಸುತ್ತೆ. 2.5 ಗಂಟೆ ಸಿನಿಮಾ ಅನ್ನತ್ತಲ್ಲ, ಅದು ಇದು ಕೂರಿಸುತ್ತೆ ನಮಗೆ ಸಿನಿಮಾ. ಅವರು ರಾಧಾಕೃಷ್ಣ ಅವ್ರು ಹೇಳ್ದಂಗೆ ನಮ್ಮ ಎಲ್ಲರ ಪ್ರತಿಯೊಬ್ಬರು, ನಮ್ಮ ಸೆಂಥಿಲ್ ಕುಮಾರ್ ಅವ್ರು ಇರ್ಬೋದು, ದೇವಿಶ್ರೀ ಪ್ರಸಾದ್ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಗುರಿ ಇದ್ದಿದ್ದು ಕಿರೀಟಿನ ಗೆಲ್ಲಿಸ್ಬೇಕು ಅನ್ನೋದು. ಅದು ಮನಸ್ಫೂರ್ತಿಯಾಗಿ ಆ ಹುಡುಗ ಆಸೆ ಪಡ್ತಾನೆ, ಕನಸಿದೆ. ಎಲ್ಲದಕ್ಕಿಂತ ಈ ಕತೆ ಆರಿಸ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬೇಕು, ಅದಿದೆ. ತಾನು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು, ಇಡೀ ಸಿನಿಮಾ ನಾನೇ ಕಾಣಿಸ್ಕೋಬೇಕು ಅನ್ನೋದು ಮಾಡೋ ಕೆಪಾಸಿಟಿ ಇತ್ತು ಆ ಹುಡುಗನಿಗೆ. ಬಟ್ ಈ ನೆವರ್ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ಲೈಕ್ ದಟ್. ಈ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ವೇರ್ ಎವ್ರಿಬಡಿ ಪ್ಲೇಸ್ ಎ ರೋಲ್ ಇನ್ ದ ಫಿಲಿಮ್. ತಾನು ಹೀರೋ ಆಗಬೇಕು, ಬಟ್ ಥ್ರೂ ಕ್ಯಾರೆಕ್ಟರ್ಸ್, ಥ್ರೂ ಮೇಕಿಂಗ್ ನಾನು ಹೀರೋ ಆಗಬೇಕು. ನಾನು ಬಂದು ಮೆರೆಯೋದಲ್ಲ ಸಿನಿಮಾದ, ನನ್ನನ್ನು ಮೆರೆಸ್ಬೇಕು ಅಂತ ಬಂದಲ್ಲ ಒಬ್ಬ, ಅದು ತುಂಬ ಇಂಪಾರ್ಟೆಂಟ್. ತುಂಬ ರೇರ್ ಈಗಿನ ಕಾಲದಲ್ಲಿ ಹೊಸಬರು ಈ ಥರ ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ಕೊಳ್ಳೋದು. ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಪಾತ್ರನೂ ಇದೆ, ಪರ್ಫಾರ್ಮೆನ್ಸಿಗೆ ಜಾಗ ಇದೆ. ತಲೆ ತಿಂದಿದ್ದಾರೆ, ಕಡಿಮೆ ತಿಂದಿಲ್ಲ ಅವರು. ಬೆಳಗ್ಗೆ ಇವತ್ತು ಆ್ಯಕ್ಚುಲಾಗಿ ನನಗೆ ಒಂದು 4 ಫೋನು, ಮಾರ್ನಿಂಗ್ నుంచి ಫೋನ್ ವಸ್ತಾನೆ ఉంది ಸರ್ నాకు. ತುಂಬ ಇಂಪಾರ್ಟೆಂಟ್ಸ್ ಎಂದು ಸಾಯಿ ಅವ್ರು ಬಂದು ಸಿನಿಮಾ ಸೈನ್ ಮಾಡಬೇಕಾದ್ರೆ 15 ಡೇಸ್ ಚಾಲು ಸರ್ ಮೀ ಡೇಟ್. ಹೊಸ ಹೀರೋಗಳಲ್ಲಿ ನಾನು ಈ ಹುಡುಗನ ಏನಕ್ಕೆ ಮೆಚ್ಕೋಬೇಕು ಅಂದರೆ, ಒಂದು ದಿವಸನೂ ಬಿಟ್ಕೊಡ್ಲಿಲ್ಲ ಸರ್ ಪರ್ದೆನ. ನಾನು ಮಾಡಬೇಕು, ಒದ್ದಾಡ್ಕೊಂಡು ಬಂದಿದ್ದೀವಿ ಇಲ್ಲ ಅಂತಲ್ಲ, ಈಗ ಸರಿ ನಡಿ ಚಲೋ ಚಲೋ ಅಂತ ಹೋಗ್ತಾ ಇರ್ತೀವಿ. ಬಟ್ ಅಗೇನ್ ಈ ಪುಟ್ ಅಸ್ ಬ್ಯಾಕ್ ಅನ್ ಎ ಸ್ಲೋ ಮೋಷನ್. ಹೇಳ್ದು ಕೂರಿಸಿ ಹಿಂಗೆ ಮಾಡ್ಬೇಕು ಸಿನಿಮಾ, ನನಗೆ ಹಿಂಗೆ ಬೇಕು, ಈ ಥರ ಇರಬೇಕು ಅಂತ ಪ್ರತಿ ಫ್ರೇಮು ಎಂಜಾಯ್ ಮಾಡ್ತೀವಿ. ಏನು ಪಿಕ್ಚರ್ಗಳು ನಾವು ನೋಡ್ತಾ ಇದ್ದೀವಿ, ವಾಟ್ ಎವರ್ ಫಿಲಿಮ್ಸ್ ವಿ ಆರ್ ಡೂಯಿಂಗ್ ಅಲ್ಲ, ಲಾಟ್ ಆಫ್ ಆ್ಯಕ್ಷನ್ನು ಏನೇನೋ ಹೋಗ್ತಾ ಇರೋ ಟೈಮಲ್ಲಿ ಇದು ಒಂದು ಜೋನರ್ ಸಿನಿಮಾ. ದಿಸ್ ಇಸ್ ಅ ಡಿಫ್ರೆಂಟ್ ಜೋನರ್ ಫಿಲ್ಮ್ ವೇರ್ ಯು ಹ್ಯಾವ್ ಫ್ಯಾಮಿಲಿ ಎಥಿಕ್ಸ್ ತುಂಬ ಇರುತ್ತೆ. ಒಂದು ಲೈನ್ ಕತೆ ಹೇಳ್ತೀನಿ, ಹೇಳ್ಬೋದಲ್ವಾ? ಹೇಳಂಗಿಲ್ವಾ? ನೋಡಿ, ಇದೊಂದು ಕೈ ಮುಗಿತಾರೆ, ಹೇಳ್ಬೇಡ ಅಂತಾರೆ, ನಮ್ಮ ಇಷ್ಟದಂಗೆ ಇರಬೇಡ ಅಂತಾರೆ ಸ್ಟೇಜಲ್ಲಿ. ಶೂಟಿಂಗಲ್ಲಿ ನಮ್ಮ ಇಷ್ಟದಂಗೆ ಬಿಡಲ್ಲ. 2 ಶಾರ್ಟ್ ತೆಗೆದು 24 ಗಂಟೆ ಕ್ಯಾರನಲ್ಲಿ ಮಲಗಿದ್ದು ಇವ್ರ ಸಿನಿಮಾದಲ್ಲೇ ನಾನು. ಸೊ ಹಿಂಗೆ ನನ್ನ ಇಡೀ 3.5 ವರ್ಷ ನನ್ನ ಹಿಂಗೆ ಹಿಡ್ದು ಮಾತಾಡಬೇಡಿ, ಕೂರಿಸ್ಬೇಡಿ, ನೀವು ಪರ್ಫಾರ್ಮೆನ್ಸ್ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತೇಳಿ ಹೀರೋಗ నేను అగ్గిపెట్టుకొని ఒక సినిమా యాక్ట్ చేశాను నేను. ఆ సినిమా నుంచి ఆర్ట్స్ రైటింగ్ నేర్చుకుని వచ్చి ఇక్కడ రణధీర చేసి చేసుకున్నాను. ಪ್ರೊಡ್ಯೂಸರ್ ಹೆಸರಿದೆ ಸೆಂಥಿಲ್ ಕುಮಾರ್ ಅವರು. ಮಾತಾಡೋದೇ ಬೇಡ,
ಅವ್ರು ಕ್ಯಾಮ್ರಾ ಇಟ್ಟರೆ ನಾವು 2 ಅವರ್ ಕ್ಯಾರವನಲ್ಲಿ ಮಲಗಿರ್ಬೋದು ಫಸ್ಟ್ ಫ್ರೇಮ್. ಅಲ್ಲಿ ಬಂದು ನೋಡಿದ ಮೇಲೆ ಆ 2 ಅವರ್ ವರ್ತ್ ಅಂತ ಅನಿಸ್ಬಿಡುತ್ತೆ. ಅದೊಳ್ಳೆ ಪೇಂಟಿಂಗ್ ಥರ ಕಾಣಿಸುತ್ತೆ. ಆಮೇಲೆ ದ ಎಫರ್ಟ್ ಈ ಪುಟ್ಸ್ ಟು ಗೆಟ್ ದಟ್ ಥಿಂಗ್ ಆನ್ ದ ಸ್ಕ್ರೀನ್, ಲೈಟಿಂಗ್, ಈವನ್ ಒಂದು ಸ್ಪ್ರೇ ನಮ್ಗೆ ಹಿಂದೆ ಒಂದು ವಾಟರ್ ಸ್ಪ್ರೇ ಹೋಗಬೇಕು ಅಂದರೆ ಇಲ್ಲ ಅದು ಬರಲಿ, ಅದು ಬಂದ್ರೇ ಚೆನ್ನಾಗಿರುತ್ತೆ ಅಂತೇಳಿ ಒದ್ದಾಡ್ಕೊಂಡು ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು, ಅದು ಹೀಗೆ ಕಾಣಿಸ್ಬೇಕು, ಅದು ಪೇಂಟಿಂಗ್ ಥರ ಇರಬೇಕು ಅಂತ ಕನಸು ಕಾಣೋದು ಮುಖ್ಯ ಅಲ್ಲ, ಅದು ಪರದೆ ಮೇಲೆ ತರೋದು ಮುಖ್ಯ ಅನ್ನೋದು ಈ ಟೀಮ್ ಗಿವನ್ ಆಲ್ ಇಸ್ ಟೈಮ್ ಫಾರ್ 3.5 years. ಕಿರೀಟಿ ಅವ್ರಿಗೆ 3.5 years ಅವ್ರಿಗೆ ಅವನ ಮೇಲೆ ಇರೋ ಪ್ರೀತಿ ಅಭಿಮಾನ ಅದು ಸಿನಿಮಾಲಿ ತೋರಿಸುತ್ತೆ. ಅವರು ಪ್ರತಿ ದಿವಸ ಇಲ್ಲ ಸರ್ ನಾವೆಲ್ಲ ಸೇರ್ಕೊಂಡು ಅವನ್ನ ಗೆಲ್ಲಿಸ್ಬಿಡೋಣ, ಹೆಂಗಾರೆ ವಿ ಹ್ಯಾವ್ ಟು ಸಿ ದಟ್ ಈ ಗೆಟ್ಸ್ ಎ ಗುಡ್ ಫಿಲಿಮ್ ಆ್ಯಂಡ್ ಆಲ್ ದಟ್ ಎಫರ್ಟ್. ಐ ಥಿಂಕ್ ಅವ್ರು ತುಂಬಾ ಎಫರ್ಟ್ ಹಾಕಿದ್ದಾರೆ ಸೆಂದಿಲ್ ಕುಮಾರ್ ಅವರು. ಇವರಂತೂ ಸಾಂಗ್ ಬಿಡಿ, ಇವರು 3 ವರ್ಷ ಆದ್ಮೇಲೆ ಕೊಟ್ಟರು, ಇವರು 2 ವರ್ಷ ಆದ್ಮೇಲೆ ಕೊಟ್ಟರು. ಕಿರೀಟಿ ಅವರೇ ಬನ್ನಿ. ಇರಲಿ, ವಾಟ್ ಎವರ್ ನಾನು ಏನು ಹೇಳಿದ್ನೋ ಅಷ್ಟು ನಿಜ. ದಿಸ್ ಬಾಯ್ ಹಸ್ ಪುಟ್ ಲಾಟ್ ಆಫ್ ಎಫರ್ಟ್ ಫಾರ್ ದಿಸ್ ಫಿಲಿಮ್ ಆ್ಯಂಡ್ we have all, I think we have given the support to him and we wish him all the best. ಆರ್ಟ್ ಚೆನ್ನಾಗಿದೆ ಅಂದರೆ ಈ ಬಾಂಧವ್ಯದ ಮೇಲೆ ಸಿನಿಮಾ ಮಾಡಿದ್ದಾರೆ ಅವರು, ಫಾದರ್ ಆ್ಯಂಡ್ ಸನ್ ಮೇಲೆ. ಆ್ಯಂಡ್ ತೆಲುಗುಲು ಕೂಡ నేను యాక్ట్ చేశాను, ఇదే సినిమా యాక్ట్ చేశాను. ಅಲ್ಲ ನನಗೆ ಗೊತ್ತಿಲ್ಲದೆ ಬೇರೆ ಮಾಡಿದ್ರೆ ಗೊತ್ತಿಲ್ಲ ನನಗೆ. ರವಿ ಸರ್, ಒಂದಂತೂ ಈ ಫ್ರೇಮ್ ನೋಡಿದಾಗ ನಮಗೆ ಅನ್ಸಿದ್ದೇನು ಅಂದರೆ, ಇಷ್ಟೊತ್ತು ನೀವು ಹೇಳಿದ್ರಿ ಕಿರೀಟಿ ಅವ್ರ ಡೆಡಿಕೇಶನ್, ಈ ಸಿನಿಮಾ ಹೇಗೆ ಒಂದು ಪೇಂಟಿಂಗ್ ಥರ ಕಾಣಿಸುತ್ತೆ ಒಂದು ಸ್ಕ್ರೀನ್ ಅಂತ, ಆ್ಯಂಡ್ ಅವ್ರ ಮ್ಯೂಸಿಕ್ಕು ಇದೆಲ್ಲ ಸೇರಿದಾಗ ಒಂದು ಕ್ಷಣ ನೀವು ಪ್ರೇಮ ಲೋಕದಲ್ಲಿ ಎಷ್ಟು ಪ್ಯಾಷನೇಟ್ ಆಗಿ ಒಂದು ಹೊಸ ಥರದ ಸಿನಿಮಾ ಕೊಡಬೇಕು ಅಂತ ಇಂಡಸ್ಟ್ರಿ ಕಾಲಿಟ್ಟಿದ್ರು. ಅಲ್ಲಿ ಹೇಗೆ ಅದ್ಭುತವಾದ ಮ್ಯೂಸಿಕ್ ಇತ್ತು, ಪ್ರತಿ ಫ್ರೇಮು ಪೇಂಟಿಂಗ್ ಥರ ಕಾಣಿಸ್ತಿತ್ತು. ಅದರ ಒಂದು ಚಿಕ್ಕ ಝಲಕ್ ಇಲ್ಲಿ ನೋಡಿದಾಗ ಆಗುತ್ತೆ. ಜೂನಿಯರ್ ನೋಡಿದಾಗ ಅದೇ ಪ್ಯಾಷನೇಟ್ ಆಗಿರುವಂಥ ಯಂಗ್ ಜೂನಿಯರ್ ಆಗಿ ಬರ್ತಾ ಇರುವಂಥ ಒಬ್ಬ ಆರ್ಟಿಸ್ಟ್, ಅಂದರೆ ಹೀರೋ ಎಲ್ಲ ಪ್ರಿಪ್ರೇಷನ್ ಮಾಡಿ ಪ್ಯಾಷನೇಟ್ ಆಗಿ ಬರ್ತಿರೋದು. ಅಷ್ಟೇ ಅದ್ಭುತವಾದ ಮ್ಯೂಸಿಕ್, ಅಷ್ಟೇ ಅದ್ಭುತವಾದ ಇದು. ಸೊ ಪ್ರೇಮ್ ಲೋಕ ಒಂದು ಜಲಕಿಂಗ್ ಪಾಸ್ ಆದಂಗೆ ಅನಿಸ್ತಾ ಇದೆ. ಇಲ್ಲ, ಇಲ್ಲಿ 2 ವಿಷಯ ಮಾತಾಡಲಿಲ್ಲ ಪಾಪ. ಶ್ರೀಲೀಲಾ ಅವರು ಹೌದು, ಅಲ್ವಾ, ಆಮೇಲೆ ಜನಿಲಿ ಅವರು. ಜನಿಲಿನೇ ನನ್ನ ಮಗಳ ಪಾತ್ರ ಮಾಡ್ತಿದ್ದಾರೆ. ಬಟ್ ಓಕೆ, ಇಬ್ರು ಸರ್ ಕನಸುಗಾರ ನಮ್ಮ ರವಿ ಸರ್ ಇದ್ಮೇಲೆ ಲವ್, ಇಲ್ಲಿ ಹಾಡಲ್ಲೂ ಲವ್ ಇದೆ, ಲವ್ ದಿಸ್ ಮೂಮೆಂಟ್ ಅಂತ. ಈ ಸಿನಿಮಾದ ಬಗ್ಗೆ ಹೇಳುವಾಗ ಲವ್ ದಿಸ್ ಮೂಮೆಂಟ್ ಅಂತ ನಿಮ್ಗೆ ಅನ್ಸಿದ್ ಯಾವುದು ಸರ್? ಅಲ್ಲ, ನನಗೆ ಹೀರೋಯಿನ್ ಕೊಟ್ಟಿದ್ದಾರೆ, ಸುಧಾರಾಣಿ ಅವ್ರು ಕೊಟ್ಟಿದ್ದಾರೆ. ಬಟ್ ಇವನು ಹುಟ್ಟಿದ ತಕ್ಷಣ ಕಳಿಸ್ಕೊಟ್ಬಿಡ್ತಾರೆ. ಇಡೋದೇ ಬೇಡ, ರಿಸ್ಕೇ ಬೇಡ, ತುಂಬಾ ಕ್ಯಾಲ್ಕುಲೇಟಿವ್, ಕಡಿಮೆ ಇಲ್ಲ. ಆಮೇಲೆ ನೀವು ನಿಜ ನೋಡಿ ಬೇಕಾರೆ ನೋಡಿ ಸರ್, ನಮಗೆ ಗೊತ್ತಿಲ್ಲದೇನೆ ಇದು ಆ ಕೆಪಾಸಿಟಿ ಇವ್ರಿಗಿರೋದು. ಆಮೇಲೆ ಈಸ್ ನಾಟ್ ಎನ್ ಆರ್ಡಿನರಿ ಪರ್ಸನ್ ರೀ, ನಿಜ ಹೇಳ್ತೀನಿ ನಾನು. ಇವಾಗ ಕೂರಿಸ್ಕೊಳ್ಳಿ, ಈ ಕ್ಯಾನ್ ಟೆಲ್ ಯು 20 stories ಆ್ಯಂಡ್ ಈಸ್ ಕೇಪಬಲ್ ಆಫ್ ಟೆಲ್ಲಿಂಗ್ ಸ್ಟೋರೀಸ್. ಈಸ್ ಸೋ ನಾಲೆಜಬಲ್. ಇವತ್ತವರೆಗೂ ನಾನು ಇಷ್ಟು ಜನ ಡೈರೆಕ್ಟರ್ಸಲ್ಲಿ ಯಾರಾದರೂ ಕತೆ ಕೇಳಿಸ್ಕೋಬೋದು, ಇಲ್ಲ ಅದಕ್ಕೇನಾದ್ರು ಉತ್ತರ ಕೊಡ್ಬೋದು, ಇಲ್ಲ ಕರೆಕ್ಷನ್ ಹೇಳ್ಬೋದು ಅಂದರೆ ನಾನು ಇವರೊಬ್ಬರನ್ನೇ ಆಯ್ಕೆ ಮಾಡೋದು. ಇವಾಗ ನಾನು ಬೇಕಾದ್ರೆ 100 ಕತೆ ಇಲ್ಲೇ ಹೇಳಿಸ್ತೀನಿ ಅವ್ರ ಕೈಲಿ. ಅಷ್ಟು ನಾಲೆಜಬಲ್ ಆ್ಯಂಡ್ ಈ ನೋಸ್ ಸಿನಿಮಾ ಆ್ಯಂಡ್ ಈ ನೋಸ್ ಎಮೋಷನ್ಸ್. ಟ್ರಿಕ್ಸ್ ಗೊತ್ತು, ಸಿನಿಮಾ ಟ್ರಿಕ್ಸ್ ಅಂತ ಒಂದಿರ್ತವೆ, ಅದೇನು ಯಾವ ಎಮೋಷನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತು ಅವ್ರಿಗೆ. ಆ್ಯಂಡ್ ನನಗೆ ಅವ್ರನ್ನ ನೋಡಿದ್ರೆ ಇವರಿಬ್ಬರು ಜೋಡಿ ಇದೆಯಲ್ಲ, ವಂಡರ್ಫುಲ್ ಪ್ಲೇಯರ್ ಇವರು. ಇವ್ರು ಅವ್ರನ್ನ ಬಿಟ್ಕೊಡಲ್ಲ, ಅವ್ರು ಇವ್ರನ್ನ ಬಿಟ್ಕೊಡೋದಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅ ವೆಲ್ ಸ್ಕ್ರಿಪ್ಟೆಡ್ ಸ್ಟೋರಿ, ಕಲರ್ಫುಲ್ ಬಿಕಾಸ್ ಆಫ್ ಹಿಮ್. And yes, and the script line which you have selected is totally new for the film. Script wise ಹೊಸದು ಲೈನ್ ತಗೊಂಡದ್ದು, ಹೊಸ ಲೈನ್ ಅದು ಹೇಳ್ಬೇಡ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಅದು ಲೆಟ್ ಇಟ್ ಬಿ ಅ ಸಸ್ಪೆನ್ಸ್. ಆಯ್ತು, ಹೋಗ್ಬೇಕಾ? ಅಲ್ಲ ಹೇಳಿ, ನಿಮ್ಮ ಎಕ್ಸ್ಪ್ರೆಷನ್ ಕೊಟ್ಟಿದ್ದು ಹೋಗು. ಓಕೆ, ಚಲೋ, ಥ್ಯಾಂಕ್ ಯು ಸರ್.